ಸೊ ಇದು ನಮ್ಮ ಫುಕೆಟಲ್ಲಿರೋ ರೂಮು ನೋಡಿ, ವಿತ್ ಓವನ್ನು ಮತ್ತೆಲ್ಲ ಇದೆ, ಕಿಚನ್ ಸೆಟ್ ಎಲ್ಲ ಇದೆ ಇಲ್ಲಿ. ಅದಾದಮೇಲೆ ರೂಮು ವಿತ್ ಎ ಸಿ, ಫ್ರಿಜ್ ಕೂಡ ಇದೆ. ನಾವು ಆಲ್ರೆಡಿ ಒಂದು ರೌಂಡ್ ನಿದ್ದೆ ಮಾಡಾಗಿದೆ, ಸೊ ಅದರಿಂದ ರೂಮ್ ಟೂರ್ ಈ ಥರ. ಇವಾಗ ಇದು ರೆಸ್ಟ್ ರೂಮ್. ಸೊ ಇಷ್ಟೇ ರೂಮಲ್ಲಿರೋದು. ಇದು ರೂಮ್ ಔಟ್ಸೈಡ್ ಫುಲ್ ವ್ಯೂ ಇದು ನಮಗೆ. ನಾನಿರೋ ಜಾಗ ಔಟ್ಸೈಡ್ ನೋಡಿ ಯಾವ ಥರ ಇದೆ. ಸೊ ಇಲ್ಲಿ 35 ಟ್ರೈನಿಂಗ್ ಸೆಂಟರ್ ಇದೆ, ಒಂದು ಕಾಫಿ ಹೌಸ್ ಇದೆ ನೋಡಿ, ಓಯೋ ರೂಮ್ ಇದೆ ಇಲ್ಲಿ. ಸೊ ಇವಾಗ ನಾವು ಟೈಗರ್ ಪಾರ್ಕಿಗೆ ಬಂದಿದ್ದೀವಿ. ಅಲ್ಲಿ ನೋಡಿ ಎಲ್ಲ ಟೈಗರ್ ರಿಲೇಟೆಡ್ ಶಾಪಿಂಗ್ ಐಟಮ್ಸು. ಇವಾಗ ನಾವು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಟೈಗರ್ ಓಡಾಡ್ತಾ ಇದೆ ಇಲ್ಲಿ. ಸೊ ಯಾರಾದ್ರೂ ಟೈಗರು ಅದೆಲ್ಲ ಮುಟ್ಟೋಕ್ಕಾಗತ್ತಾ? ಸೊ ನಿಮ್ಗೆ ಯಾರು ಮುಟ್ಟೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಫುಕೆಟ್ಟು ಇಲ್ಲ ಥೈಲ್ಯಾಂಡು, ಬೇಸಿಕಲಿ ಪಟಾಯ ಇಲ್ಲ ಫುಕೆಟ್ಟಿಗೆ ಬರಬೇಕು, ಇಲ್ಲಿ ಮುಟ್ಟೋದಕ್ಕೆ ಬಿಡ್ತಾರೆ. ಸೊ ಬನ್ನಿ ಇವತ್ತು ಮುಟ್ಟೋದಕ್ಕೆ ಹೋಗ್ತಾ ಇದ್ದೀವಿ. ಯಾವುದನ್ನು? ಟೈಗರು ಮತ್ತು ಚೀತಾ. ಸೊ ಇವಾಗ ನಾವು ಟೈಗರ್ ಹತ್ರ ಆಟ ಆಡೋದಕ್ಕೆ ವೆಯ್ಟಿಂಗ್. Should approach the tiger from behind and touch them firmly. He follows staff all the time, don't separate with staff. Thank you. ನೋಡ್ತಾ ಇದ್ದದ್ದು Tiger. Yeah. At the tail. ಏನಪ್ಪ ಚಿನ್ನ ಮರಿ, ಮಲ್ಗೋ ನೋಡು. ಹಾಂ, ಎಷ್ಟು ಚೆನ್ನಾಗಿ ಮಲ್ಕೊಂತೀನಿ ನೋಡಿ. ಏನಾಯ್ತು? ಆರಾಮ ಮಲ್ಗಪ್ಪ ಶಿಷ್ಯ. ಇನ್ನೊಂದಿದೆ ಟೈಗರು. ಸೊ ಟೈಗರ್ ಆಯಿತು, ಇವಾಗ ನಾವು ಚೀತಾ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಇದೆ ಚೀತಾ. ಇವಾಗ ಸದ್ಯಕ್ಕೆ ಇದು ನೆಕ್ಸ್ಟ್ ನಿಜವಾದ ಚೀತಾ ಮುಟ್ಟಕ್ಕೆ ಹೋಗ್ತಾ ಇದ್ದೀವಿ. ಹೆಸರು ನೋಡಿ, ನಮೋ. ಸೊ ಅದಕ್ಕೆ ನರೇಂದ್ರ ಮೋದಿ ಚೀತಾನೇ ತಂದಿರೋದು ನೋಡಿ. ಚೀತಾ ಹೆಂಗೆ ಮುಟ್ಟಬೇಕು ಅಂತ ಎಲ್ಲೂ ಮುಟ್ಟಂಗಿಲ್ಲ, ಬರೀ ತಲೆ ಮಾತ್ರ. ಅದೇ ಟೈಗರ್ಗೆ ತಲೆ ಬಿಟ್ಟು ಬೇರೆ ಕಡೆ ಎಲ್ಲ ಮುಟ್ಬೋದು, ಅಂದರೆ ಹಿಂದಿನ ಪಾರ್ಟ್ ಮುಟ್ಬೋದು. ಇವಾಗ ಚಿರತೆ ಮುಟ್ಟಕ್ಕೆ ಬಂದಿದ್ದೀವಿ.
behind him. Oh. Sit over there. ಸೊ ಇಲ್ಲಿ ವೈಟ್ ಟೈಗರ್ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ವೈಟ್ ಟೈಗರು, ಅದಕ್ಕೆ ಬೇರೆ ಪ್ಯಾಕೇಜು. ನೋಡಿ ಈ ಥರ ಸ್ಕೈ ವಾಕ್ ಕೂಡ ಇದೆ, 100 ಬಾತ್ ಇದಕ್ಕೆ. ಸೊ ನೋಡಿದ್ರಲ್ಲ, ನಾವು ಚೀತಾನು ಮುಟ್ಟಿದ್ವಿ, ಟೈಗರು ಮುಟ್ಟಿದ್ವಿ. ಟೈಗರು ವೆರೈಟಿ ಆಫ್ ಸೈಜಸ್ ಇದೆ, ಅದಕ್ಕೆ ಪ್ರೈಸಸ್ ಇರುತ್ತೆ. ಸೊ ನೀವು ಕ್ಲೂಕ್ ಇಲ್ಲ ಹೆಡ್ ಔಟಲ್ಲಿ ಚೆಕ್ ಮಾಡಿ, ಅಲ್ಲೇ ನಿಮ್ಗೆ ಒಳ್ಳೆ ಆಫರ್ ಸಿಗೋದು. ಅದು ಬಿಟ್ಟರೆ ಇಲ್ಲಿ ಬಂದು ತೊಗೊಬೋದು, ಯಾಕಂದರೆ ನಾವು ಟೈಗರ್ ಮಾತ್ರ ಬುಕ್ ಮಾಡಿದ್ದು. ಆಮೇಲೆ ಇಲ್ಲಿ ಬಂದು ಚೀತಾ ತೊಗೊಂಡ್ವಿ, ಎರಡೂ ಸೂಪರಾಗಿತ್ತು. ಸೊ ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ನು ಲಯನ್ ಲ್ಯಾಂಡ್. ಬನ್ನಿ ಅದನ್ನು ನೋಡೋಣ. ಲಯನ್ ಮುಟ್ಟಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಸೊ ನೀವು ಫುಕೆಟಿಗೆ ಬಂದರೆ ಲಯನ್ ಕೂಡ ಮುಟ್ಬೋದು. ಬಟ್ ನಾನು ತೊಗೊಂಡಿರೋ ಪ್ಯಾಕೇಜಲ್ಲಿ ವೈಟ್ ಲಯನ್. ಸೊ ನಾನು ಯಾವತ್ತೂ ವೈಟ್ ಲಯನ್ ನೋಡಿಲ್ಲ. ಸೊ ಮುಟ್ಟೋದು ದೂರದ ಮಾತು. ಸೊ ವೈಟ್ ಲಯನ್ನ ನೋಡ್ತೀನಿ, ಆಮೇಲೆ ಮುಟ್ತೀನಿ. ಬನ್ನಿ. ನೋಡಿ ವೈಟ್ ಲಯನ್ ಇದೆ ಇಲ್ಲಿ. ಇಲ್ಲಿ ಟೋಟಲ್ 4 ಲಯನ್ ಇದೆ ಗುರು. ನೋಡ್ರಿ, ಒಂದು ರೂಮಲ್ಲಿ 3 ಲಯನ್ನು, ಇಲ್ಲಿ ಇನ್ನೊಂದು. ಸೊ ಇವಾಗ ನಾವು ಸಿಮ್ಮಕ್ಕೆ ಹಾಲು ಕುಡ್ಸಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಅದ್ರದ್ದು ಫೋಟೋನು ನಮಗೆ ಕೊಡ್ತಾರೆ. ನೋಡಿ, ಲಯನ್ಗೆ ಫೀಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟು ಹಾಲನ್ನ, ಯಾರ್ದು ಹಾಲು ಅಂತ ಗೊತ್ತಿಲ್ಲ. Okay, I will share photos with you. Yes. Okay, thank you. Done? Done. Do you want to feed more? No, we can't lift taking. Cannot. Sorry. Okay. ಒಂದು ಫೋಟೋ ಕೊಡು. ನೋಡಿ ಮರಿ ಮಲ್ಕೊಂಡಿದೆ ಎರಡು. ಸೊ ಟೈಗರ್ ಪಾರ್ಕಲ್ಲಿ ಹೆಂಗೆ ಟೈಗರ್ ರಿಲೇಟೆಡ್ ಶಾಪಿಂಗ್ ಐಟಮ್ಸ್ ಇತ್ತು, ಇಲ್ಲಿ ಲಯನ್ ಲ್ಯಾಂಡಲ್ಲಿ ಲಯನ್ ರಿಲೇಟೆಡ್ ಇದೆ ನೋಡಿ. ಸಖತ್ತಾಗಿದೆ ಗುರುದು, ಬಟ್ ಎಲ್ಲ ಕಾಸ್ಟ್ಲಿ ಇದೆ. ನೋಡಿ ಈ ಥರ ಫ್ರೇಮ್ ಕೂಡ ಮಾಡಿಕೊಟ್ರು. ಸೊ ಇದು ನನಗೆ 350 ಬಾತ್ ಬಿತ್ತು, ಇನ್ಕ್ಲೂಡಿಂಗ್ ಫೀಡಿಂಗ್ ದ ಲಯನ್ನು ಮತ್ತು ಫೋಟೋ ಫ್ರೇಮ್. ಇದಿಷ್ಟು ಮಾಡಿಕೊಟ್ಟಿದ್ದಕ್ಕೆ 350 ಬಿತ್ತು. ಸೊ ಅದಕ್ಕೇ ಇದನ್ನು ತೊಗೊಂಡ್ವಿ ನಾವು, ಇಲ್ಲಿ ಬಂದು ತೊಗೊಂಡಿದ್ದಾನದು. ಸೊ ಇವಾಗ ಲಯನ್ ಲ್ಯಾಂಡ್ ಆದಮೇಲೆ ನಾವು ಶೂಟಿಂಗ್ ಮಾಡೋಣ ಅಂತ. ನಾನು ವಿಯೆಟ್ನಾಮಲ್ಲೂ ಮಾಡಿದ್ದೆ, ಬಟ್ ಇಲ್ಲಿ ಬೇರೆ ಗನ್ ತೊಗೊಂಡು ಮಾಡೋಣ ಅಂತ. ನೋಡಿ ಇದು ಫುಕೆಟ್ ಶೂಟರ್ಸ್ ಲಯನ್ ಲ್ಯಾಂಡ್ ಪಕ್ಕನೇ ಇದೆ. ಸೊ 1050 ಬಾತ್ ಅಂದರೆ 2100.
ಇವಾಗ ಸ್ನೇಕ್ ಪಾರ್ಕಿಗೆ ಬಂದಿದ್ದೀವಿ. Oh, naman kasi wala naman muna din eh. กี่โชว์กี่นาทีครับพี่โชว์ ಸೊ ಶೂಟಿಂಗ್ ಆದಮೇಲೆ ಇವಾಗ ನಾವು ಸ್ನೇಕ್ ಶೋಗೆ ಬಂದಿದ್ದೀವಿ. ಸೊ ಎಲ್ಲ ಥರ ಪ್ರಾಣಿಗಳು ಮುಟ್ಟಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಇವಾಗ ಸ್ನೇಕ್ ಶೋ ನೋಡೋಣ. ನೋಡ್ರಿ ಅಪ್ಪ ಹೆಬ್ಬಾವು. ನೀವು ಈ ಸ್ನೇಕ್ ಶೋ ನೋಡಲಿಲ್ಲ ಅಂದರೆ ಅವ್ರು ತಿನ್ಕೊಬಿಡ್ತಾರೆ ಇದನ್ನು. No, spitting cobra. Python, baby python. Oh, this python. No, here. Jumping in front cliff. Jumping. ನೋಡಿ ಸ್ನೇಕ್ ಇದು ಸ್ಕೆಲಿಟನ್, ಇದು ಹಾವಿನ ಚರ್ಮ. ಅಪ್ಪ. No poison. Very fast. ನೋಡಿ ಕೋಬ್ರಾ ಮಾಡಿರೋದು ಇವ್ರ ಕೈಗೆ. King cobra ಮೇಲೆ ಕಚ್ಚಿರೋದು. ಓ ಇದು ನೋಡಿ ಕಿಂಗ್ ಕೋಬ್ರಾ. ಇದು ಶೆಕೆಗೆ ಒಳಗಡೆ ಇದೆ. ಇದು ನೋಡಿ ಇದು ಇನ್ನೊಂದು ಹೆಬ್ಬಾವು. ಇದು ಮ್ಯಾಂಗ್ರೋವ್ ಸ್ನೇಕ್ ನೋಡಿ ಕಾಣಿಸ್ತಾ ಇದೆಯಾ? ಸೊ ಶೂಟಿಂಗ್ದು ಪಕ್ಕನೇ ಸ್ನೇಕ್ ಪಾರ್ಕ್ ಇದೆ. ಸ್ನೇಕ್ ಪಾರ್ಕಲ್ಲಿ ಅವರು ಸ್ನೇಕ್ ಶೋ ಒಂದು ಮಾಡ್ತಾರೆ. ಅದಾದಮೇಲೆ ಇಲ್ಲಿ ಸ್ನೇಕ್ಸ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ಇದನ್ನು ನೀವು ನೋಡ್ಬೋದು ಫುಕೆಟಲ್ಲಿ. ಅಂದರೆ ಯಾವ ಪ್ರಾಣಿನೂ ಅವರು ಬಿಟ್ಟಿಲ್ಲ, ಎಲ್ಲದೂ ಒಂದು ಶೋಗೆ ಅಂತ ಯೂಸ್ ಮಾಡಿದ್ದಾರೆ. ಇಲ್ಲಾಂದರೆ ತಿಂದು ಖಾಲಿ ಮಾಡ್ತಾರೆ. ಸೊ ನೀವು ಬೇಸಿಕಲಿ ನೀವು ಅದು ಬದುಕಿದೆ ಅಂತ ಆದರೆ ಶೋಗೆ ಉಪಯೋಗಿಸ್ತಾರೆ, ಬದುಕಿಲ್ಲ ಅಂದರೆ ತಿನ್ಕೊತಾರೆ. ಸೊ ಫುಕೆಟಲ್ಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ. ಸೊ ಅದರಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಮಸ್ಟ್ ಡೂ ಆ್ಯಕ್ಟಿವಿಟೀಸ್ ಮಾಡಿದ್ದೀನಿ. ಸೊ ಇಲ್ಲಿಂದ ನಾವು ಇವಾಗ ಕ್ರ್ಯಾಬಿಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಬಸ್ಸು ನೋಡಿ, ಇದು ಫುಕೆಟಲ್ಲಿರೋ ಬಸ್ ಸ್ಟಾಪು. ಸೊ ನಮ್ಮ ದೇಶದ ಥರನೇ ಇದೆ. ಸೊ ನೆಕ್ಸ್ಟ್ ನೀವು ವಿಡಿಯೋ ಸ್ಟಾರ್ಟ್ ಮಾಡೋದು ನಾನು ಕ್ರ್ಯಾಬಿಯಲ್ಲಿ. ಸಿಗುವ, ಬಾಯ್.